ಹಂಪಿಯ ಪ್ರಮುಖ ಆಕರ್ಷಣಾ ತಾಣಗಳಲ್ಲಿ ಒಂದಾಗಿರುವಂತಹ ಪುರಾತನ ಪ್ರಸಿದ್ಧಿಯಾಗಿರುವ ರಾಕ್ಷಸ ರಾಜ ವೀರಭದ್ರಸ್ವಾಮಿ ದೇವಾಲಯ ಮತ್ತು ಶಿಲ್ಪಕಲಾ ಕೆತ್ತನೆಯ ಕಂಬಗಳಿಗೆ ಹೆಸರುವಾಸಿಯಾಗಿರುವಂತಹ ವಿಷ್ಣುವಿಗೆ ಸಮರ್ಪಿತವಾದ ಚಂಡಿಕೇಶ್ವರ ಸ್ವಾಮಿ ದೇವಾಲಯವನ್ನ ನೋಡಲು ನಾವೀಗ ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ಉದ್ದಾನ ವೀರಭದ್ರಸ್ವಾಮಿ ದೇವಾಲಯ ಮತ್ತು ಚಂಡಿಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಕಮಲಾಪುರದಿಂದ ಹಂಪಿಗೆ ಬರುವ ರಸ್ತೆ ಮಾರ್ಗ ಮಧ್ಯದಲ್ಲಿ ನಮ್ಗೆ ಈ ಪುರಾತನವಾದ ದೇವಾಲಯ ಕಾಣಲು ಸಿಗುತ್ತೆ. ಹಂಪಿಯಿಂದ ಈ ದೇವಾಲಯನ ನೋಡಕ್ಕೆ ಬರೋದಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಬನ್ನಿ ದೇವಾಲಯನ ನೋಡ್ಕೊಂಡು ಬರೋಣ. ನೋಡಿ, ನಾವೀಗ ಶ್ರೀ ಉದ್ದಾನ ವೀರಭದ್ರಸ್ವಾಮಿ ದೇವಾಲಯದ ಹತ್ರ ಇದ್ದೀವಿ. ನಾವು ನೋಡಬಹುದು ದೇವಾಲಯದ ಮುಂಭಾಗದ ದೀಪಸ್ತಂಭವನ್ನ. ದೀಪಸ್ತಂಭದ ಪಕ್ಕದಲ್ಲಿ ಹನುಮಂತನಿಗೆ ಸಮರ್ಪಿತವಾಗಿರುವಂತಹ ಪುಟ್ಟ ದೇವಾಲಯವನ್ನು ನೋಡಬಹುದು. ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಸಹ ಇದಾಗಿದೆ. ಸತಿ ಸ್ಮಾರಕ ಶಿಲ್ಪ ಅಂತ ಹೇಳಿ ನೋಡಿ, ನಾವೀಗ ಉದ್ದಾನ ವೀರಭದ್ರಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇದ್ದೀವಿ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ಬಹಳ ಹಳೆ ಕಾಲದ ದೇವಾಲಯ ಇದಾಗಿದೆ. ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಅಂತ ಹಂಪಿ. ನೋಡಿ, ನಾವಿಲ್ಲಿ ಗರುಡ ಕಂಬವನ್ನು ಸಹ ನೋಡ್ಬೋದು. ಬನ್ನಿ ದೇವಾಲಯದ ಒಳಗಡೆ ಹೋಗಿ ಬರೋಣ. ಉದ್ದಾನ ವೀರಭದ್ರಸ್ವಾಮಿ ದೇವಾಲಯದ ಎದುರು ಚಂಡಿಕೇಶ್ವರ ಸ್ವಾಮಿ ದೇವಾಲಯವನ್ನು ನೋಡ್ಬೋದು. ಬನ್ನಿ ನೋಡ್ಕೊ ಬರೋಣ. ಚಂಡಿಕೇಶ್ವರ ದೇವಾಲಯ ಅಂತ. ನಮಸ್ತೆ ಸ್ನೇಹಿತರೆ, ನಾವೀಗಿದ್ದೀವಿ ಚೌಡೇಶ್ವರಿ ಅಥವಾ ಚಂಡಿಕೇಶ್ವರಿ ದೇವಾಲಯದಲ್ಲಿ. ನೋಡ್ತಾ ಇರ್ಬೋದು, ಚಂಡಿಕೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಾವಿದ್ದೀವಿ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ದೇವಾಲಯ ಹೇಗಿದೆ ಅಂತ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವೀಗ ಚಂಡಿಕೇಶ್ವರ ಸ್ವಾಮಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ದೇವಾಲಯದ ಒಳಭಾಗದಲ್ಲಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಗರ್ಭಗುಡಿ. ಒಂದು ಕಾಲದಲ್ಲಿ ಈ ಗರ್ಭಗುಡಿಯಲ್ಲಿ ದೇವರಿದ್ದಂಥ ಕಾರಣ ಬಹಳ ವಿಜೃಂಭಣೆಯಾಗಿ ಇದ್ದಂಥ ದೇವಾಲಯ ಇಂದು ಎಲ್ಲ ಖಾಲಿ ಹೊಡಿತಿದೆ. ಏನು ಅಂದ ಇದ್ದರೆ ಏನಂತೆ ಸ್ನೇಹಿತರೆ, ಒಳಗಡೆ ಗರ್ಭಗುಡಿಯಲ್ಲಿ ದೇವರಿಲ್ಲ ಅಂದಮೇಲೆ ಏನು ದೇವಾಲಯ ಇದ್ದರೆ ಏನು ಹೇಳಿ. ನೋಡಿ, ಇಲ್ಲಿನ ಪರಾಂಗಣ ಚೆನ್ನಾಗಿದೆ. ಇಲ್ಲಿ ನೋಡಿ ಚೌಡೇಶ್ವರಿ ಅಮ್ಮನವರ ದೇವಾಲಯ. ಇಲ್ಲಿ ನೋಡಿ ಎಷ್ಟೊಂದು ಬೀಗಗಳನ್ನ ಹಾಕಿದ್ದಾರೆ. ಮೇ ಬಿ ನನಗೆ ಅನ್ಸುತ್ತೆ ದೇವರಿಗೆ ಹರಕೆಗಳನ್ನ ಸಲ್ಲಿಸಿದ್ದಾರೆ ಅಂತ. ದೇವಾಲಯವನ್ನು ಒಂದು ಸುತ್ತ ಬರೋಣ. ಎಲ್ಲ ಅಳಿವಿನಂಚಿನಲ್ಲಿ ನಾಶ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ನೋಡಿ, ದೇವಾಲಯದ ಕಟ್ಟಡ ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ. ಇವನ್ನೆಲ್ಲ ನೋಡಿದ್ರೆ ತುಂಬ ದುಃಖ ಆಗುತ್ತೆ. ನೋಡಿ, ಹಾಗೆ ಒಳಗಡೆ ಹೋಗಬೇಕು. ಬನ್ನಿ. ನೋಡಿ, ದೇವಾಲಯದ ಒಳಗಡೆ ಗರ್ಭಗುಡಿಯಲ್ಲಿ ದೇವರ ವಿಗ್ರಹಗಳಿಲ್ಲ. ತುಂಬಾ ಬೇಜಾರಾಗುತ್ತೆ. ಮುಂದಿನ ಹಂಪಿಯ ಹೃದಯ ಭಾಗದಲ್ಲಿರುವಂತಹ ಪಟ್ಟಣದ ಯಲ್ಲಮ್ಮ ದೇವಿ ದೇವಾಲಯದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.